ಶ್ರೀನಿವಾಸಾಯ ನಮಃ ಸ್ವಾಹಾ. ಓಂ ಸತ್ಯಾಯ ನಮಃ ಸ್ವಾಹಾ. ಓಂ ಕ್ರೌಂಕಟವಟಾಯ ನಮಃ ಸ್ವಾಹಾ. ಓಂ ಮುಖ್ಯ ಮಂತ್ರಾದಿ ದೇವತಾದೈ ನಮಃ ಸ್ವಾಹಾ. ಓಂ ದೇವೈ ನಮಃ ಸ್ವಾಹಾ. ಓಂ ಶಾಂತಿ ಇವರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಇವರೇ, ಇದು ಸಂಕ್ರಾಂತಿ ಹಬ್ಬ ಅಂತ ತಿಳ್ಕೊಬೇಡಿ. ಇದು ಸಂಕ್ರಾಂತಿ ಹಬ್ಬ ಅಲ್ವೇ ಅಲ್ಲ. ಆದರೆ ಸಂಕ್ರಾಂತಿ ಹಬ್ಬ ಆಗಿ 2ನೇ ದಿನ ಅಂದರೆ 2 ಅಥವಾ 3ನೇ ದಿನ. ಈಗ ನಾನು ಎಲ್ಲಪ್ಪ ಇದ್ದೀನಿ ಅಂದರೆ ಕೆಂಗೇರಿ ಚಲ್ಲಘಟ್ಟ ಇದೆಯಲ್ಲ, ಬೆಂಗಳೂರಲ್ಲಿ ಕೆಂಗೇರಿ ಚಲ್ಲಘಟ್ಟ ಪಕ್ಕದಲ್ಲಿ, ಆ ಚಲ್ಲಘಟ್ಟ ಪಕ್ಕದಲ್ಲಿ ಒಂದು 2 ಕಿಲೋಮೀಟ್ರು ಅಲ್ಲೊಂದು ಲೇಔಟು. ಈ ಬಿಲ್ಡಿಂಗ್ ತೋರಿಸ್ತಿಲ್ಲ, ಬಿಲ್ಡಿಂಗ್ ಒಳಗಡೆ ನನ್ನ ಪ್ರವೇಶ. ಈಗ ನನ್ನ ಮುಂದ್ಗಡೆ ಗೌರಿಬಿದನೂರು ನಾಗರಾಜು ಇದ್ದಾರೆ. ಆಮೇಲೆ ಗುರ್ಲಿಂಗು, ಕನಕಪುರ ಗುರ್ಲಿಂಗು ಇದ್ದಾರೆ. ಇವರು ಗೌರಿಬಿದನೂರು ನಾಗರಾಜು, ಎಲ್ಲ ಕಲರ್ ಶರ್ಟು. ಸದ್ಯಕ್ಕೆ ನಾನು ಅವರಿಂದ ಮೇಲೆ ಹೊರಡ್ತಾ ಇದ್ದೀನಿ. ನಾವೀಗ ಹೋಗ್ತಾ ಇರೋದು ಆಟೋ ಸುರೇಶ ಆಟೋ. ಈಗಾಗ ನಾನು ವೀಡಿಯೋಗಳಲ್ಲಿ ನೀವು ನೋಡಿದ್ರೆ ಅವರು ನಮ್ಮ ಗುರುಪುತ್ರ, ಆನ್ಲೈನ್ ಕ್ಲಾಸಲ್ಲಿ ಶಿಕ್ಷಣ ಪಡೀತಾ ಇದ್ದಾರೆ. ಅವ್ರ ಮನೆ ಈ ಒಂದು ಅಪಾರ್ಟ್ಮೆಂಟಲ್ಲಿದೆ, ಈ ಒಂದು ಬಿಲ್ಡಿಂಗಲ್ಲಿದೆ ಅವ್ರ ಮನೆ ಮೇಲೆ. ನೋಡಿ, ಇದೆ ಅವ್ರ ಮನೆ, ಆಟೋ ಸುರೇಶ್ ಅವ್ರ ಮನೆ ಇದು. ಇಲ್ಲಿ ಏನಪ್ಪ ಕಾರ್ಯಕ್ರಮ ಅಂದರೆ ಶ್ರೀಚಕ್ರ ಪ್ರಾಣ ಪ್ರತಿಷ್ಠಾ. ಈ ಕಾರ್ಯಕ್ರಮದಲ್ಲಿ ಕೋಲಾರ ರೆಡ್ಡಿ, ಆಮೇಲೆ ಸುರೇಶ್ ಅವ್ರ ಫ್ರೆಂಡ್ ಇವರು, ಆಮೇಲೆ ಇವರು ಗುರ್ಲಿಂಗು, ಇವರು ಗುರ್ಲಿಂಗು ಕನಕಪುರ. ಇಲ್ಲಿ ಮಂಜುನಾಥ್ ಟವಲ್ ಹಾಕ್ಕೊಂಡು ಕೆಳಗಡೆ ಏನೋ ಮಾಡ್ತಿದ್ದಾರಲ್ಲ ಅವರು. ಈ ಕಡೆ ರೆಡ್ಡಿ, ಕೋಲಾರ ರೆಡ್ಡಿ. ಈ ಕಡೆ ರೈಟಲ್ಲಿ ಆ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಅವರು ಕೋಲಾರ ರೆಡ್ಡಿ ಅಮ್ಮ. ಇವರು ಮಂಜುನಾಥ್, ಇವರು ನಮಸ್ಕಾರ ಮಾಡ್ತಿದ್ದಾರೆ ಈಗ ನನಗೆ. ಓಕೆನಾ? ಇವರ ಮಂಜುನಾಥ್, ಮೈಸೂರು, ಹೊಸ ತಿರುಮಕೂಡ್ಲು, ಟಿ ನರಸೀಪುರ. ಆಮೇಲೆ ಅಲ್ಲಿ ಆ ಕಡೆ ಇರೋರು ನಮ್ಮ ಸುರೇಶ್ ಅವ್ರ ಫ್ರೆಂಡು, ಅವ್ರ ಹೆಸರೇನೋ ಹೇಳಿದ್ರು. ಓಕೆನಾ? ಇದು ಸುರೇಶ್ ಅವ್ರ ಮನೆ. ಇವರು ಸುರೇಶ್, ಈಗ ಕಾಣಿಸ್ತಾರೆ ಸುರೇಶು. ಆ ಕಡೆ ರಘುನಂದನ್. ಈಗ ಇಲ್ಲಿ ಹೋಮ ಇದು ಮಾಡ್ತಿದ್ದಾರೆ, ಶ್ರೀ ಗಣೇಶ ಪೂಜಾ, ಆಮೇಲೆ ಶ್ರೀಚಕ್ರಕ್ಕೆ ಅಭಿಷೇಕ. ನಾನೇ ಹೇಳಿದೆ ಮಾಡಲಿಕ್ಕೆ. ಅವರು ರವಿಯಲ್ಲಿ, ರಾಮನಗರ ರವಿ ಇದ್ದಾರಲ್ಲಿ. ಅವ್ರು ಹೇಳಿದ್ದೆ ನಾನು, ಶ್ರೀಚಕ್ರಕ್ಕೆ ನೀನು ಅಭಿಷೇಕ ಮಾಡಪ್ಪ, ಆಮೇಲೆ ಗಣಪತಿ ಪೂಜೆ ಮಾಡಿ ಅಭಿಷೇಕ ಮಾಡು, ಆನಂತರ ನಾನು ಇಲ್ಲಿ ಹೋಮ ಪ್ರಾರಂಭ ಮಾಡ್ತೀನಿ ಅಂತ. ಈಗ 9:30, ಬೆಳಗ್ಗೆ 9:30 ಸಮಯ ಆಗಿದೆ. ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಮಾಡ್ತಾಯಿದ್ದೀವಿ. ಈಗ ನೋಡಿ, ನಾಗರಾಜು, ಗೌರಿಬಿದನೂರು ಇವರು ಹಾಲಿನ ಅಭಿಷೇಕ ಮಾಡ್ತಿದ್ದಾರೆ ಶ್ರೀಚಕ್ರ ಮೇಲೆ. ಪಕ್ಕದಲ್ಲಿ ರಾಮನಗರ ರವಿ ಅವರು ಅವ್ರ ಕೈಯಲ್ಲಿ ಮಾಡಿಸ್ತಿದ್ದಾರೆ. ಕಾರಣ ಏನಂದರೆ ರವಿಗೆ ಒಂದು ಕೈಗೇನೋ ಅವರು ಹೊಡ್ಕೊಂಡು ಕೈಗೇನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಅವರು ಅವ್ರ ಕೈಯಲ್ಲಿ ಮಾಡಿಸ್ತಿದ್ದಾರೆ. ಎಡಗೈಯಲ್ಲಿ ನೋಡ್ಬೋದು ನೀವು. ಈ ಒಂದು ಅಭಿಷೇಕ ಆದಮೇಲೆ ನಾವು ಇಲ್ಲಿ ಪೂಜೆ ಮಾಡ್ತೀವಿ. ಈಗ ನೋಡಿ, ಅವರು ರೆಡ್ಡಿ ಆವಾಗಲೇ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಟವಲ್ ಹಾಕ್ಕೊಂಡು ಕೂತಿದ್ದಾರೆ. ಪಕ್ಕದಲ್ಲಿ ದೇವರಾಜು ಇದ್ದಾರೆ, ಬಿಡದಿ ಹತ್ರ ಊರು ಅವ್ರದ್ದು. ದೇವರಾಜು ಅವ್ರದ್ದು ದೇವಸ್ಥಾನ ಇದೆ. ದೇವರಾಜು ಅವ್ರದ್ದು ಕಬ್ಬಾಳಮ್ಮ ದೇವಸ್ಥಾನ ಇದೆ ಬಿಡದಿ ಪಕ್ಕದಲ್ಲಿ. ಸೀಗಳ್ಳಿನೂ ಏನೋ ಒಂದು ಗೇಟ್ ಬರುತ್ತೆ, ಸೀಗಳ್ಳಿ ಗೇಟ್ ಪಕ್ಕದಲ್ಲಿ ಅವ್ರವರು. ಓಕೆ, ನಾವು ಹೋಮ ಪ್ರಾರಂಭ ಆಗಿದೆ. ನೀವೆಲ್ಲ ಈ ಹೋಮ ಎಲ್ಲರೂ ಭಾಗಿಯಾಗಿ ಕೊನೆವರೆಗೂ ಈ ವಿಡಿಯೋ ನೋಡಿ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಶ್ರೀಚಕ್ರ ಪ್ರತಿಷ್ಠಾಪನಾ ಕಾರ್ಯಕ್ರಮ, ಶ್ರೀಚಕ್ರ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ. ಓಕೆನಾ? ಓಂ ಮಾನ್ಯನ್ಯೈ ನಮಃ ಸ್ವಾಹಾ. ಓಂ ಶಾಂಕರೈ ನಮಃ ಸ್ವಾಹಾ. ಓಂ ಈಶಾನ್ಯೈ ನಮಃ ಸ್ವಾಹಾ. ಓಂ ಗಿರಿಜಾಯೈ ನಮಃ ಸ್ವಾಹಾ. ಓಂ ಜೀವರ್ಣ ಪೂಜಿತಾಯೈ ನಮಃ ಸ್ವಾಹಾ. ಓಂ ಗೌರ್ಯಾಯೈ ನಮಃ ಸ್ವಾಹಾ. ಓಂ ಗುಹ ಜನನೈ ನಮಃ ಸ್ವಾಹಾ. ಓಂ ತ್ರಿಪುರ ವಿಜಯಾಯೈ ನಮಃ ಸ್ವಾಹಾ. ಓಂ ದಯಾಯೈ ನಮಃ ಸ್ವಾಹಾ. ಓಂ ದಯಾರಸ ಪೂಜಿತಾಯೈ ನಮಃ ಸ್ವಾಹಾ. ಓಂ ಅಮೃತಾಯೈ ನಮಃ ಸ್ವಾಹಾ. ಓಂ ಅಂಬಿಕಾಯೈ ನಮಃ ಸ್ವಾಹಾ. ಓಂ ಅಮೃತಾಯೈ ನಮಃ ಸ್ವಾಹಾ. ಓಂ ಪುಷ್ಪಗುಡಾಯೈ ನಮಃ ಸ್ವಾಹಾ. ಓಂ ಶಮನಾಯೈ ನಮಃ ಸ್ವಾಹಾ. ಓಂ ಶುದ್ಧಾಯೈ ನಮಃ ಸ್ವಾಹಾ. ಓಂ ಸಿಂಹವಾಹಿನಿಯೈ ನಮಃ ಸ್ವಾಹಾ. ಓಂ ಶುಭಕರಾಯೈ ನಮಃ
स्वाहा ओम सुब्रह्मण्याय नमः स्वाहा ओम पावन पद्मायै नमः स्वाहा ओम पाशदायै नमः स्वाहा ओम परब्रह्मणे नमः स्वाहा ओम उमायै नमः स्वाहा ओम सहाजायै नमः स्वाहा ओम समित्यै नमः स्वाहा ओम नमो श्री भगवत्यै नमः स्वाहा. ಇವರೇ ಹೋಮ ಕಾರ್ಯಕ್ರಮ ಮುಕ್ತಾಯ ಆಯಿತು. ಇನ್ನೇನು ಸ್ವಲ್ಪದರಲ್ಲಿ ಮುಕ್ತಾಯ ಪೂರ್ಣಾಹುತಿ ಆಗುತ್ತೆ. ಇಲ್ಲಿವರೆಗೂ ನೀವೆಲ್ಲ ಭಾಗಿಯಾಗಿದ್ದೀರ. ಶ್ರೀಚಕ್ರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಟೋ ಸುರೇಶ್ ಅವರ ಮನೆ, ಬೆಂಗಳೂರು ಕೆಂಗೇರಿ ಚಲ್ಲಘಟ್ಟ ಪಕ್ಕದಲ್ಲಿ. ಗೊತ್ತಾಯ್ತಲ್ಲ. ಈ ಕಾರ್ಯಕ್ರಮದಲ್ಲಿ ಈಗ ಬಿಡದಿ ಹತ್ರ ಸೀಗಳ್ಳಿ ಗೇಟ್ ಇದೆ, ಅಲ್ಲಿ ಕಬ್ಬಾಳಮ್ಮ ದೇವಸ್ಥಾನ ದೇವರಾಜ್ ಅವರಿದ್ದಾರೆ. ಹಾಗೆ ನಮ್ಮ ರಾಮನಗರ ರವಿ ಅವರಿದ್ದಾರೆ. ಹಾಗೆ ಇನ್ನು ಗೌರಿಬಿದನೂರು ನಾಗರಾಜ್ ಅವರಿದ್ದಾರೆ. ಹಾಗೆ ಅಲ್ಲಿ ಕೃಷ್ಣಕುಮಾರ್ ಅವರು ಇದ್ದಾರೆ, ಗೌರಿಬಿದನೂರವರು. ಅವ್ರದ್ದು ದೇವಸ್ಥಾನ ಇದೆ, ಮನೇಶ್ವರ ದೇವಸ್ಥಾನ ಗೌರಿಬಿದನೂರು. ಓಕೆನಾ. ನೋಡಿ, ಇವರೇ ದೇವರಾಜು. ಅವ್ರ ಜೊತೆಲಿ ಈಗ ಕೃಷ್ಣಕುಮಾರ್ ತೋರಿಸ್ತೀನಿ ನಾನು ಸ್ವಲ್ಪ ಹೊತ್ತಾದಮೇಲೆ. ಈ ಸುತ್ತಲೂ ನೋಡಿ, ಮನೆ ಸುತ್ತಲೂ ಯಾವ ರೀತಿ ಏರಿಯಾ ಇದೆ. ಬೆಂಗಳೂರು ಸುತ್ತಲೂ ಈ ಮನೆ ಮೇಲಿಂದ ಈಗ ನೋಡಿದ್ರೆ ಯಾವ ರೀತಿ ಏರಿಯಾ ಕಾಣುತ್ತೆ ಸುತ್ತಲೂ. ಈ ವಿಡಿಯೋ ನೋಡ್ತಾ ಇರೋರು ಈ ಏರಿಯಾನಲ್ಲಿದ್ದರೆ ಅವ್ರಿಗೆ ಗೊತ್ತಾಗುತ್ತೆ ಈ ಏರಿಯಾ. ಇದು ಕೆಂಗೇರಿ ಪಕ್ಕದಲ್ಲೇ ಇರೋದು. ಚಲ್ಲಘಟ್ಟ ಬರುತ್ತೆ, ಚಲ್ಲಘಟ್ಟ ಪಕ್ಕದಲ್ಲಿ 2 ಕಿಲೋಮೀಟರ್ ದೂರದಲ್ಲಿ ಮೈ ಬಿಲ್ಡಿಂಗ್ ಇದೆ. ಓಕೆನಾ. ನಾನು ಮೇಲೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ, ನಿಮಗೆಲ್ಲ ಗೊತ್ತಾಗಲಿ ಅಂದ್ಬಿಟ್ಟು. ಓಕೆ. ಇವರೇ ಶ್ರೀಚಕ್ರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮುಗಿದಿದೆ. ನಾನು ಇಲ್ಲಿ ಮೇಲೆ ಬಿಲ್ಡಿಂಗ್ ಮೇಲೆ ಇದ್ದೀನಿ. ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಹೊರಟೆ. ನೋಡ್ಬೋದು ಸುತ್ತಲೂ ಯಾವ್ಯಾವ ರೀತಿ ಇದೆ ಅಂತ. ತುಂಬಾ ಚೆನ್ನಾಗಿ ಕಾಣುತ್ತವ್ರೆ ಮೇಲಿಂದ ನೋಡಿದ್ರೆ. ಸುತ್ತಲೂ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಟಿ ಆದರೂ ಕೂಡ ಬೆಂಗಳೂರಲ್ಲಿ ಬರೀ ಮನೆಗಳೇ ಕಾಣಿಸ್ತವೆ, ಆದರೆ ಇಲ್ಲಿ ಒಂದು ರೀತಿ. ಇವರೇ ಈ ಕಾರ್ಯಕ್ರಮ ಇಲ್ಲಿಗೆ ಒಳ್ಳೆ ರೀತಿ ಮುಗಿದಿತ್ತು. ಈ ವಾತಾವರಣ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ಇದಕ್ಕೆ ಮೊದಲು ನಿಮಗೆ ಓಂಕಾರೇಶ್ವರ ದೇವಸ್ಥಾನದ್ದು ಕೂಡ ಹಾಕಿದ್ದೆ. ಉತ್ತರಹಳ್ಳಿ ಶ್ರೀನಿವಾಸಪುರ ಮಾರ್ಗ ಮಧ್ಯೆ ಶ್ರೀನಿವಾಸಪುರ ಅಂತ ಹೇಳ್ಬೋದು. ಓಕೆ ಅವರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ. ಇವರೇ ನೀವು ಈ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಭಾಗಿಯಾಗಿದ್ರಿ, ನಿಮಗೆ ಒಳ್ಳೆಯದಾಗಲಿ. ನಾನು ಯಾರು ಇಷ್ಟಪಡ್ತಾರೋ ಒಳ್ಳೆಯವರು ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಶ್ರೀಚಕ್ರ ಯಂತ್ರ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಎಲ್ಲರಿಗೂ ಪುಣ್ಯ ಲಭಿಸಲಿ ಅಂತ ನಾನು ಬಯಸ್ತೀನಿ. ಓಕೆ. ನಿಮಗೆ ಒಳ್ಳೆಯ ಆರೋಗ್ಯ ಬಗ್ಗೆ, ಐಶ್ವರ್ಯ, ಆಯುಸ್ಸು, ಒಳ್ಳೆಯ ಜ್ಞಾನ ಸಿಗಲಿ. ನಿಮ್ಮನ್ನು ಯಾರು ನಂಬ್ಕೊಂಡಿದ್ದ ಒಳ್ಳೆಯವರು ಅವ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ನನ್ನ ಆಶೀರ್ವಾದ ಹಾಗೂ ಜಗನ್ಮಾತೆ ಲಲಿತಾ ಪರಮೇಶ್ವರಿ ಅಥವಾ ಕನ್ನಿಕಾ ಪರಮೇಶ್ವರಿ ಅಥವಾ ದುರ್ಗಾ ಪರಮೇಶ್ವರಿ, ಓಂ ಶ್ರೀ ಶಕ್ತಿ ಮಹಾತ್ಮೆ ಆದಿಶೇಷ ಶಕ್ತಿ ಆಶೀರ್ವಾದ ನಿಮ್ಮೆಲ್ಲರಿಗಿರಲಿ. ಎಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಎಲ್ಲರೂ ಒಳ್ಳೆಯದಾಗಲಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕೊಳ್ಳಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.